ಇನ್ನು ಮತ್ತೊಂದು ಕಡೆ ಅಧಿವೇಶನದ ಮೊದಲ ದಿನವೇ ಸರ್ಕಾರಕ್ಕೆ ದೋಸ್ತಿ ನಾಯಕರು ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯಪಾಲರಿಂದ ಭಾಷಣಕ್ಕೆ ವಿರೋಧಿಸಿ ದೋಸ್ತಿ ಪಡೆ ಈ ಪಾದಯಾತ್ರೆಗೆ ಮುಂದಾಗಿರೋದು. ಪಾದಯಾತ್ರೆಯ ಮೂಲಕ ವಿಧಾನಸೌಧಕ್ಕೆ ಸಮೀಪದಲ್ಲಿ ಆಗಮಿಸಿದ್ದಾರೆ. ಈಗ ಗಮನಿಸಬಹುದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದ್ದಾರೆ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಜೊತೆಗೆ ಜೆಡಿಎಸ್ನ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ದೋಸ್ತಿ ನಾಯಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಬಾರಿಯ ಅಧಿವೇಶನದಲ್ಲಿ ಯಾವ ರೀತಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು, ನಮ್ಮಲ್ಲಿ ಸಮನ್ವಯ ಕೊರತೆ ಇದ್ರೆ ಸರ್ಕಾರಕ್ಕೆ ಅದು ಹೇಗೆ ಪ್ಲಸ್ ಆಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಸಭೆಗಳನ್ನು ನಡೆಸಿ ಅದಕ್ಕೊಂದು ಸಮನ್ವಯತೆಯನ್ನು ಸಾಧಿಸಿರೋ ಹಾಗೆ ಕಾಣ್ತಿದ್ದಾರೆ. ಮೊದಲ ದಿನಾನೇ ಪಾದಯಾತ್ರೆಯ ಮೂಲಕ ವಿಧಾನಸೌಧಕ್ಕೆ ಆಗಮಿಸೋದಕ್ಕೆ ದೋಸ್ತಿಗಳು ನಿರ್ಧಾರ ಮಾಡಿದ್ದು, ರಾಜ್ಯಪಾಲರ ಭಾಷಣದ ಮೂಲಕ ಅಧಿವೇಶನ ಆರಂಭಿಸ್ತಾ ಇರೋದಕ್ಕೆ ಅವರ ವಿರೋಧ. ಯಾಕಂದ್ರೆ ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ಇರುವಂತಹ ಒಂದು ತಿಕ್ಕಾಟ, ಘರ್ಷಣೆ ಏನಿದೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವು ಸನ್ನಿವೇಶಗಳಲ್ಲಿ ಅದು ನೋಡ್ಲಿಕ್ಕೆ ಸಿಕ್ಕಿದೆ. ಹೀಗಿರುವಾಗ ಸರ್ಕಾರ ರಾಜ್ಯಪಾಲರಿಗೆ ಹಲವು ಸನ್ನಿವೇಶಗಳಲ್ಲಿ ಅವಮಾನ ಮಾಡಿದೆ. ಸರ್ಕಾರದಲ್ಲಿರುವಂತಹ ನಾಯಕರು ಆಡಿರುವಂತಹ ಮಾತುಗಳು ರಾಜ್ಯಪಾಲರನ್ನು ಉದ್ದೇಶಿಸಿ ಅವಮಾನಕರವಾಗಿದೆ. ಆದರೆ ಈಗ ಸರ್ಕಾರದ ಸಾಧನೆಗಳ ಕುರಿತು ರಾಜ್ಯಪಾಲರ ಕೈಯಿಂದ ಭಾಷಣ ಮಾಡಿಸಿ ಬಜೆಟ್ ಜಂಟಿ ಅಧಿವೇಶನ ಆರಂಭಿಸೋದಕ್ಕೆ ಸರ್ಕಾರ ಮುಂದಾಗಿರೋದನ್ನ ವಿರೋಧಿಸಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಈ ತರ ಇವತ್ತು ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಬರೋದರ ಮೂಲಕ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆ ಮಾಡಿಕೊಂಡು ಶಾಸಕರ ಭವನದಿಂದ ವಿಧಾನಸೌಧದ ಕಡೆಗೆ ಹೆಜ್ಜೆ ಹಾಕ್ತಾ ಇರುವಂತಹ ದೃಶ್ಯಗಳು ಒಂದು ಭಾಗದಲ್ಲಿ, ಮತ್ತೊಂದು ಕಡೆ ಈಗಾಗಲೇ ಅಧಿವೇಶನ ನಡೆಯುವಂತಹ ಸಭಾಂಗಣಕ್ಕೆ ರಾಜ್ಯಪಾಲರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಭಾಷಣ ಆರಂಭ ಆಗಬೇಕಾಗಿದೆ. ಅವರ ಜೊತೆಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಇದ್ದಾರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್, ಸ್ಪೀಕರ್ ಆಗಿರುವಂತಹ ಯು.ಟಿ. ಖಾದರ್ ಕೂಡ ಉಪಸ್ಥಿತರಿರೋದನ್ನು ಗಮನಿಸಬಹುದು. ಪ್ರಪಂಚದಲ್ಲೇ ನಂಬರ್ 1 ಸರ್ಕಾರ ಇದು. ಪ್ರಪಂಚದಲ್ಲಿ ಯಾರು ಮಾಡದಿರೋ ಅಂತ ಕೆಲಸಗಳನ್ನ ನಾವು ಮಾಡಿದಿರಿ. ಕರ್ನಾಟಕ ಸರ್ಕಾರವನ್ನ ಪಾಪರಕ್ಕೆ ತಂದಿರೋದು ನಾವೇ. ಹೈಯೆಸ್ಟ್ ಸಾಲ ಮಾಡಿರೋ ಅಂತ ಯಾರಾದ್ರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ, ನಾನು ದಾಖಲೆಗಳು ಕೊಡ್ತೀನಿ ನಿಮ್ಗೆಲ್ಲ. ಹೈಯೆಸ್ಟ್ ಸಿದ್ದರಾಮಯ್ಯನವರೇ ದಾಖಲೆ. ಇದೊಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ರು. ಇಂಥವ್ರು ಗವರ್ನರ್ಗೆ ಈ ತರ ಇಲ್ಲ ಸಲ್ಲದ ಆಪಾದನೆಗಳ ಮಾಡ್ಬೇಕಾಗ್ತಾರ. ಅವ್ರಿಗೆ ಒಂದ್ ರೀತಿ ಅಗೌರವ ತಂದು ಇವತ್ತು ಅವ್ರ ಕೈಲೇ ಯಾವ ಮುಖ ಇಟ್ಕೊಂಡು ಅವ್ರ ಕೈಲಿ ನೀವು ಸರ್ಕಾರದ ಸಾಧನೆಗಳನ್ನ ಅವ್ರ ಕೈಲಿ ಹೇಳಿಸ್ತೀರ. ನಾಚಿಕೆ ಆಗ್ಬೇಕು ನಿಮ್ಗೆ. ಗವರ್ನರ್ನ ಸರಿಯಾಗಿ ನಡ್ಸ್ಕೊಳ್ಳೋ ಯೋಗ್ಯತೆ ಇಲ್ದವ್ರು ನೀವು ಅವ್ರ ಕೈಲಿ ನಿಮ್ ಸರ್ಕಾರವನ್ನ ಹೊಗಳಿಸ್ಕೊಳ್ಳೋ ಅಂತದ್ದು ಎಷ್ಟು ಸರಿ ಇದೆ. ನೀವೇ ಹೇಳಿದ್ದೀರಾ ಗವರ್ನರ್ ಸರಿ ಇಲ್ಲ ಅಂತ ಹೇಳಿದ್ದೀರಾ. ಗವರ್ನರ್ ಪದೇ ಕಿರುಕುಳ ಕೊಡ್ತಾರೆ ಅಂತ ಹೇಳಿದ್ದೀರಾ. ನೀವೇ ಹೇಳಿರೋದು. ಅದೇ ಗವರ್ನರ್ ಕೈಲಿ ಹೊಗಳು ಅಂತ ಹೆಂಗ್ ಹೊಗಳಿಸ್ಕೊಂತೀರಾ ನೀವು? ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಇದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.